ಸಂಬಂಧಗಳು ಬಲವಾಗುವುದು. ಅಮೃತ್ ನೋನಿ ಪೇನ್ ಆಯಿಲ್. ಹಾಗೆ ಒಂದ್ ಸತಿ ತಿಂದ್ರೆ ಅವನ್ ಯೋಗಿ, 2 ಸತಿ ತಿಂದ್ರೆ ಅವನ್ ಭೋಗಿ, 3 ಸತಿ ತಿಂದ್ರೆ ರೋಗಿ, 4 ಸತಿ ತಿಂದ್ರೆ ಎತ್ತು ಹೋಗಿ ಅಂತ ಹೇಳ್ತಾರೆ. ಈ ಪ್ರೀ ಡಯಾಬಿಟಿಸ್ ಅಂದ್ರೆ ಏನು? ಇದಕ್ಕೂ ಮೂಲ ಕಾರಣ ಏನು ಇರಬಹುದು? ಒಂದು, ಆ ಪ್ರೀ ಡಯಾಬಿಟಿಸ್ ನಾವು ಹೇಳೋದು ಗೆಸ್ಟೇಷನಲ್ ಡಯಾಬಿಟಿಸ್ ಟು ಮೆಡಿಕಲ್ ಟರ್ಮ್. ಸ್ವಲ್ಪ ವೇರಿಯೇಷನ್ಸ್ ನಿಮ್ದು ಶುಗರ್ ಲೆವೆಲ್ ಅಲ್ಲಿ ಬರುತ್ತೆ. ಊಟ ಮಾಡೋದಕ್ಕೂ ಮುಂಚೆ ಇರ್ಬೋದು, ಇಲ್ಲ ಅಂದ್ರೆ ಊಟ ಮಾಡ್ಮೇಲೆ ಬರ್ಬೋದು, ಪೋಸ್ಟ್ ಪ್ಯಾರಂಡಿಯಲ್ ಅಲ್ಲಿ ಬರ್ಬೋದು. ಡಯಾಬಿಟಿಸ್ ಬರೋದಕ್ಕೂ ಮೂಲ ಕಾರಣ ಏನು ಅಂದ್ರೆ ಕೆಲವರು ಅಭ್ಯಾಸ ಇರತ್ತೆ. ನೀವು ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು ಅದಕ್ಕೂ ನಾನು ಹೇಳ್ತೀನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈಗ ನಾನು ಸ್ವಲ್ಪ ಅಡ್ವಾನ್ಸ್ ಆಗಿ ಹೋಗ್ತಾ ಇದ್ದೀನಿ. ಬ್ಯಾಡ್ ಕೊಲೆಸ್ಟ್ರಾಲ್ ಬಗ್ಗೆ ಹೇಳಿದ್ದೀನಿ ಹಿಂದೆ ಎಪಿಸೋಡಲ್ಲಿ. ಅದರಲ್ಲಿ ತಾವು ನೋಡಿದರೆ ಟ್ರೈಗ್ಲಿಸರೈಡ್ಸ್, ಅದು ಯಾವ ಥರ ಕಾರ್ಡಿಯಕ್ ಡಿಸ್ಫಂಕ್ಷನ್, ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬೋದು ಉಂಟು, ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಈಗ ನಾನು ಕೊಡೋದು ಏನಂದರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ಅದೇ ಬ್ಯಾಡ್ ಕೊಲೆಸ್ಟ್ರಾಲಲ್ಲಿ 2ನೇ ಭಾಗದ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಆರ್ LDL ಅಂತ ಹೇಳ್ತೀವಿ. ಅದು ಯಾವ ಥರ ಸಮಸ್ಯೆಗಳು ಕೊಡ್ಬೋದು. ಅದೇ ಫಸ್ಟ್ ಆಗಿ ನೀವು ನೋಡಿದರೆ ಪ್ರೀ ಡಯಾಬಿಟಿಸ್. ಈ ಪ್ರೀ ಡಯಾಬಿಟಿಸ್ ಅಂದರೆ ಏನು? ಇದಕ್ಕೂ ಮೂಲ ಕಾರಣ ಏನು ಇರ್ಬೋದು? ಒಂದು, ಆ ಪ್ರೀ ಡಯಾಬಿಟಿಸ್ನು ನಾವು ಹೇಳೋದು ಗೆಸ್ಟೇಷನಲ್ ಡಯಾಬಿಟಿಸ್ ಟು ಹೇಳ್ತೀವಿ ಮೆಡಿಕಲ್ ಟರ್ಮಲ್ಲಿ. ಆ ಗೆಸ್ಟೇಷನಲ್ ಡಯಾಬಿಟಿಸ್ ಯಾವ ಥರ ಇರುತ್ತೆ ಅಂದರೆ, ಒಂದಿನ ಇಲ್ಲ ಅಂದರೆ ಆಲ್ಟರ್ನೇಟಿವ್ ಡೇಸ್ ಈ ಥರ ನೋಡಿದರೆ ಸ್ವಲ್ಪ ವೇರಿಯೇಷನ್ಸ್ ನಿಮ್ಮದು ಶುಗರ್ ಲೆವೆಲಲ್ಲಿ ಬರುತ್ತೆ. ಅದು ಫಾಸ್ಟಿಂಗಲ್ಲಿ ಇರ್ಬೋದು, ಊಟ ಮಾಡೋದಕ್ಕೂ ಮುಂಚೆ ಇರ್ಬೋದು, ಇಲ್ಲ ಅಂದರೆ ಊಟ ಮಾಡಿದ್ಮೇಲೆ ಬರ್ಬೋದು, ಪೋಸ್ಟ್ ಪ್ಯಾರಂಡಿಯಲ್ ಅಲ್ಲಿ ಬರ್ಬೋದು. ಈ ಥರ ಸಮಸ್ಯೆಗಳು ಯಾವ ಥರ ಇರುತ್ತೆ? ಮಿನಿಮಮ್ ಅದು 100 ಕೆಳಗಡೆ ಇರಬೇಕು ನಿಮಗೂ. ಇದು ಫಾಸ್ಟಿಂಗಲ್ಲಿ ಲೆವೆಲ್ಸ್ ಅಂದರೆ ಅದು 100 ಮೇಲೆ ಸ್ವಲ್ಪ ಹೆಚ್ಚಿಗೆ ಆಗಿದರೆ ಅದು ಗೆಸ್ಟೇಷನಲ್ ಡಯಾಬಿಟಿಸ್ ಟು ಹೇಳ್ತೀವಿ. ಅದೇ ರೀತಿಯಾಗಿ ಪೋಸ್ಟ್ ಪ್ಯಾರಂಡಿಯಲಲ್ಲಿ 200, 300 ಹೋಗುತ್ತೆ. ಅದು ನಿಮ್ಮ ಯಾವ ಥರ ನೀವು ಊಟ ತಗೊಳ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರ ಇದ್ದರೆ ಅದು 300, 200 ಇದೆ ಅಂದ್ಕೊಳ್ಳಿ, ಅದು ಒಂದು 250, 280 ಈ ಥರ ಈ ವೇರಿಯೇಷನ್ಸಲ್ಲಿ ಬಂದುಬಿಟ್ರೆ ಅದು ಫಸ್ಟ್ ಸ್ಟೇಜ್ ಆಫ್ ಗೆಸ್ಟೇಷನಲ್ ಡಯಾಬಿಟಿಸ್ ಟು ನಾವು ಹೇಳ್ತೀವಿ. ಈ ವೇರಿಯೇಷನ್ ಖಂಡಿತವಾಗಿ ಬರುತ್ತೆ. ಅದಾದಮೇಲೆ ಒಂದು 4 ದಿನ ಬಿಟ್ಟು ಅದು ನಾರ್ಮಲ್ ಆಗಿ ಇರುತ್ತೆ. ಅದರಿಂದ ಕೆಲವರು ಇದು ಮೆಷರ್ಮೆಂಟ್ಸ್ ತೊಗೊಳ್ಳಲ್ಲ, ಪ್ರಿಕಾಷನ್ ತೊಗೊಳ್ಳಲ್ಲ, ಬಿಟ್ಬಿಡ್ತಾರೆ, ಏನೋ ಬಂತು ಹೋಗಿದೆ ಅಂಟು. ಅದು ಗೆಸ್ಟೇಷನಲ್ ಡಯಾಬಿಟೀಸಲ್ಲಿ ಮೋಸ್ಟ್ಲಿ ನೀವು ಲೇಡೀಸಲ್ಲಿ ನೋಡ್ಬೋದು. ಅವ್ರು ಯಾವತ್ತು ಡೆಲಿವರಿ ಅವ್ರಿಗೆ ಆಗ್ಬಿಡುತ್ತೋ ಅದು ಆದಮೇಲೆ ಈ ಥರ ಸಮಸ್ಯೆಗಳು ಬರುತ್ತೆ. ಆವತ್ತು ಡಾಕ್ಟರ್ಸ್ ಏನು ಹೇಳ್ತಾರೆ, ಇದು ಗೆಸ್ಟೇಷನಲ್ ಡಯಾಬಿಟೀಸ್, ಡೆಲಿವರಿ ಆಗಿರೋದ್ರಿಂದ ಸ್ವಲ್ಪ ವೇರಿಯೇಷನ್ಸ್ ಬರ್ತಾ ಇದೆ ಪ್ಯಾರಾಮೀಟರ್ಸಲ್ಲಿ, ಅದರಿಂದ ಏನು ತೊಂದರೆ ಬರಲ್ಲ, ಇನ್ಸುಲಿನ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಅದು ಕಡಿಮೆ ಆಗುತ್ತೆ 1 ವಾರ 10 ದಿನ ಆದಮೇಲೆಂಟು. ಬಟ್ ಆ ಥರ ನಾವು ಬಿಡೋದಕ್ಕೂ ಅವಕಾಶ ಇಲ್ಲ. ನಾವು ಚೆನ್ನಾಗಿ ನೋಡ್ಕೋಬೇಕು ಅದು ಏನು ಸಮಸ್ಯೆ, ಅದು ಗೆಸ್ಟೇಷನಲ್ಲ ಇಲ್ಲ ಫಸ್ಟ್ ಟೈಪ್ 1 ಡಯಾಬಿಟೀಸಾ ಇಲ್ಲ ಟೈಪ್ 2 ಡಯಾಬಿಟೀಸಾ. ಇದಕ್ಕೂ ಫಸ್ಟ್ ನಾವು ಯಾವತ್ತು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡ್ತೀವೋ ಅದರಲ್ಲಿ ಯಾವತ್ತಾವುದು ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಜಾಸ್ತಿ ಆಗಿದರೆ ಆವತ್ತು ಅದು ನಮಗೂ ಸಮಸ್ಯೆ ಬರೋದು ಡಯಾಬಿಟೀಸಲ್ಲಿ. ಅದು ಗೆಸ್ಟೇಷನಲ್ಲೋ ಟೈಪ್ 1. ಟೈಪ್ 2 ಬರಲ್ಲ, ಫಸ್ಟ್ ಗೆಸ್ಟೇಷನಲ್ ಇಲ್ಲಾಂದರೆ ಟೈಪ್ 1. ಈ ಥರ ಸಮಸ್ಯೆಗಳು ಬಂದರೆ ನಾವು ಏನು ಮಾಡಬೇಕು? ಹುಷಾರಾಗಿ ಇರಬೇಕು. ಅದಕ್ಕೂ ಹುಷಾರಾಗಿ ಇರಬೇಕು ಅಂದರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ನ ಕಡಿಮೆ ಮಾಡಬೇಕು. ಈಗ ಡಯಾಬಿಟಿಸ್ ಬರೋದಕ್ಕೂ ಮೂಲ ಕಾರಣ ಏನು ಅಂದರೆ ಕೆಲವರು ಅಭ್ಯಾಸ ಇರುತ್ತೆ. ಜೆನೆಟಿಕ್ ಫ್ಯಾಕ್ಟರ್ಸ್ ಬಿಟ್ಬಿಡ್ತೀವಿ. ಜೆನೆಟಿಕ್ ಅಂದರೆ ತಂದೆ ತಾಯಿನಿಂದ ಬರೋ ಒಂದು ಡಯಾಬಿಟಿಸ್ ಇರುತ್ತೆ, ಆ ಡಯಾಬಿಟಿಸ್ನ ನಾವು ಬಿಟ್ಬಿಡ್ತೀವಿ. ಅದು ಮೂಲ ಕಾರಣ ಇಲ್ಲ. ಆಯುರ್ವೇದ ಪ್ರಕಾರ ನೀವು ನೋಡಿದರೆ ಅದು ಇಲ್ಲ. ಕನ್ವೆನ್ಷನಲ್ ಸಿಸ್ಟಮಲ್ಲಿ ನೋಡಿದರೆ ಖಂಡಿತವಾಗಿ ನಿಮ್ಮ ತಂದೆ ತಾಯಿಗೆ ಇರೋದರಿಂದ ನಿಮ್ಗೆ ಬಂದಿದೆ ಅಂತ ಹೇಳ್ತಾರೆ. ಅದು ಅವಶ್ಯಕತೆ ಇಲ್ಲ. ನೀವು ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು ಅದಕ್ಕೂ ನಾನು ಹೇಳ್ತೀನಿ. ಈಗ ಲೋ ಡೆನ್ಸಿಟಿ ನಮ್ಮ ಪ್ರಾಮಿಸ್ ಅನ್ನು ಯಾವತ್ತೂ ಮರಿಬಾರದು ಅಂತ ಚಿಕ್ಕ ವಯಸ್ಸಲ್ಲಿ ನೀವೇ ಹೇಳಿದ್ರಲ್ಲಪ್ಪ. ಸಂಬಂಧಗಳು ಬಲವಾಗುವುದು. ಅಮೃತ್ ನೋನಿ ಪೇನ್ ಆಯಿಲ್. ಹಾಗೆ ಪ್ರೋಟೀನ್ ಯಾವತ್ತು ಜಾಸ್ತಿ ಆಗ್ತಾ ಇದೋ ನಿಮ್ಗೆ ಗೊತ್ತಾಗಿದೆ ಆಲ್ರೆಡಿ. ಇದಕ್ಕೂ ನೀವು ಟ್ಯಾಬ್ಲೆಟ್ ತೊಗೊಳ್ತೀರಾ, ಡಯಾಬಿಟಿಸ್ ಬಂತು, ಒಂದು 10 mg ಏನಾವುದು ಮೆಟ್ಫಾರ್ಮಿನ್ ಈ ಥರ ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ, ಕಡಿಮೆ ಮಾಡ್ಕೊಳ್ತೀವಿ, ಇದೆಲ್ಲ ಅಂದ್ಕೊಳ್ತೀರಾ. ದಯವಿಟ್ಟು ಅದು ಮಾಡೋದು ಬೇಡ. ಅದರದ್ದು ಇಂಪ್ಯಾಕ್ಟ್ಸ್ ಬಂದು ನಿಮಗೂ ಇಂಟೆಸ್ಟಿನಲ್ ಇದರಲ್ಲಿ ಟ್ರ್ಯಾಕ್ಟಲ್ಲಿ ಬಂದುಬಿಡುತ್ತೆ. ಅದರಿಂದ ಒಬೆಸಿಟಿ ಇಲ್ಲ ಬರುತ್ತೆ, ಅಸಿಡಿಟಿ, ಹೈಪರ್ ಅಸಿಡಿಟಿ ಬರುತ್ತೆ. ಅದರಿಂದ ಅದು ಮಾಡೋದು ಬೇಡ. ಈಗ ಈ ಥರ ನಿಮಗೂ ಸ್ವಲ್ಪ ವೇರಿಯೇಷನ್ಸ್ ಬಂದುಬಿಟ್ರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ನ ಯಾವ ಥರ ಕಡಿಮೆ ಮಾಡ್ಕೋಬೇಕು ಅದಕ್ಕೂ ಸುಲಭವಾಗಿ ನಾನು ಇದು ಕೊಡ್ತೀನಿ.
ಈಗ ನೀವು ನೋಡಿದರೆ ಗೆಸ್ಟೇಷನಲ್ ಡಯಾಬಿಟೀಸು ಇಲ್ಲ ಟೈಪ್ 1 ಡಯಾಬಿಟೀಸ್ ಅದು ಹೆಚ್ಚಿಗೆ ಆಗೋ ಟೈಮಲ್ಲಿ ನಾವು ಫಸ್ಟು ನಮ್ಮ ಬ್ಲಡ್ಡಲ್ಲಿ ನೀವು ನೋಡಿದರೆ ಆಲ್ರೆಡಿ ಇನ್ಸುಲಿನ್ ಇದೆ. ಏನೇನು ನಾವು ತಿಂತಾ ಇದ್ದೀವೋ ಅದು ಜಾಸ್ತಿ ಆಗ್ತಾನೇ ಇರುತ್ತೆ. ಈಗ ಎಲ್ಲರಿಗೂ ಒಂದು ಅಭ್ಯಾಸ ಇದೆ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು 8 ಗಂಟೆ ನಾವು ತಿನ್ನಬೇಕು, ಇಲ್ಲ 9 ಗಂಟೆ ಒಳಗಡೆ ತಿನ್ನಬೇಕು, ಅದಾದಮೇಲೆ ಮಧ್ಯಾಹ್ನ 1-3 ಗಂಟೆ ಒಳಗಡೆ ತಿನ್ನಬೇಕು, ಸಾಯಂಕಾಲ ಇನ್ನೊಂದು ಸತಿ ತಿನ್ನಬೇಕು, ಅದು 7-8 ಗಂಟೆ ಮೇಲೆ ತಿನ್ನಬೇಕು. ಈ ಥರ ಮಾಡಿದರೆ ನೀವು ಊಟ ತಿಂತಾ ಇದ್ದರೆ ಹೊಟ್ಟೆ ಏನಾಗುತ್ತೆ, ಇಲ್ಲ ಅಂದರೆ ನಿಮಗೂ ಪ್ಯಾನ್ಕ್ರಿಯಾಸ್ ಏನಾಗುತ್ತೆ, ಅದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತದೆ. ಅದು ಬ್ಲಡ್ ಸೆಲ್ ಒಂದೊಂದು ಬ್ಲಡ್ ಸೆಲ್ ಅಬ್ಸರ್ವ್ ಮಾಡ್ತಾ ಇದ್ದರೆ ಅದು ಏನಾಗುತ್ತೆ, ನಿಮ್ಮ ಇನ್ಸುಲಿನ್ ಹೆಚ್ಚಿಗೆ ಆಗುತ್ತೆ. ಇನ್ಸುಲಿನ್ ಹೆಚ್ಚಿಗೆ ಆಗಿದ್ದರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಹೆಚ್ಚಿಗೆ ಆಗುತ್ತೆ. ಅದ್ರ ಜೊತೆಗೆ ನಿಮಗೂ ಡಯಾಬಿಟೀಸ್ ಖಂಡಿತವಾಗಿ ಗೆಸ್ಟೇಷನಲ್ ಎಂದು ಟೈಪ್ 1 ಆಗಿಬಿಡುತ್ತೆ. ಸೊ ಈಗ ಇದು ಕಡಿಮೆ ಮಾಡಬೇಕು ಅಂದರೆ ಸರಳವಾಗಿ 1 ಸತಿ ತಿಂದರೆ ಅವನು ಯೋಗಿ, 2 ಸತಿ ತಿಂದರೆ ಅವನು ಭೋಗಿ, 3 ಸತಿ ತಿಂದರೆ ರೋಗಿ, 4 ಸತಿ ತಿಂದರೆ ಎತ್ತು ಹೋಗಿ ಅಂತ ಹೇಳ್ತಾರೆ. ಅದರಿಂದ ನಮ್ಮನ್ನು ಎತ್ತು ಹೋಗ್ಕೊಂಡು ಹೋಗಬೇಕಾ ಅವಶ್ಯಕತೆ ಇಲ್ಲ, 2 ಸತಿ ತಿನ್ನಿ. ನೀವು ಯೋಗಿ ಆಗೋದು ಬೇಡ, ರೋಗಿ ಆಗೋದು ಬೇಡ, ಭೋಗಿಯಾಗಿ ಇರ್ಬೋದಲ್ವಾ. ಭೋಗಿಯಾಗಿ ಇರಬೇಕು ಅಂದರೆ ನೀವು ಏನು ಮಾಡಬೇಕು, ಬೆಳಗ್ಗೆ ಚೆನ್ನಾಗಿ ಒಂದು ಸ್ಪ್ರೌಟ್ಸ್ ತಿನ್ನಿ, ವೆಜಿಟೇಬಲ್ಸ್ ತಿನ್ಕೊಳ್ಳಿ, ರಾ ವೆಜಿಟೇಬಲ್ಸ್ ಸಲಾಡ್ಸ್ ಥರ ತೊಗೊಳ್ಳಿ, ಫ್ರೂಟ್ಸ್ ತೊಗೊಳ್ಳಿ, ಹಣ್ಣು ತೊಗೊಳ್ಳಿ, ಫೈಬರ್ಸ್ ಕಂಟೆಂಟ್ಸ್ ತುಂಬ ಇರುತ್ತೆ, ನ್ಯೂಟ್ರಿಷನ್ ವ್ಯಾಲ್ಯೂಸ್ ಜಾಸ್ತಿ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಗೂ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ನೀವು ನೋಡಿದರೆ ಡೈಜೆಷನು ಚೆನ್ನಾಗಿ ಆಗುತ್ತೆ. ಮಧ್ಯದಲ್ಲಿ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಹೇಳ್ತಾರೆ ಅಲ್ವಾ, ಆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ಗೂ ನೀವು ಏನು ಮಾಡಬೇಕು, ಫ್ರೂಟ್ ಜ್ಯೂಸ್ ತೊಗೊಳ್ಳಿ, ಇಲ್ಲ ಅಂದರೆ ನೀವು ರಾಗಿ ಗಂಜಿ ತೊಗೊಳ್ಳಿ, ವೆಜಿಟೇಬಲ್ಸ್ ಸೂಪ್ ತೊಗೊಳ್ಳಿ. ಸಾಯಂಕಾಲ ಒಂದು 5 ಗಂಟೆ 6 ಗಂಟೆ ಒಳಗಡೆ ಸೂರ್ಯಾಸ್ತಮನ ಆಗದ ಮುಂಚೆನೇ ನೀವು ಸ್ವಲ್ಪ ಇದು ಕಿಚಡಿ ಥರ ತೊಗೊಂಡ್ರೆ, ಇಲ್ಲ ಬೇರೆ ಏನಾವುದು ನಿಮ್ಗೆ ಏನು ಇಷ್ಟ ಇದೋ ಅದು ತೊಗೊಂಡ್ರೆ ನಿಮ್ಗೆ 8 to 9 hours ಗ್ಯಾಪ್ ಸಿಗುತ್ತೆ. ಅದರಿಂದ ನಿಮಗೂ ಹೊಟ್ಟೆನೂ ಚೆನ್ನಾಗಿ ಜೀರ್ಣ ಮಾಡೋದಕ್ಕೂ ಅದಕ್ಕೂ ಶಕ್ತಿ ಇರುತ್ತೆ, ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಕ್ಕೂ ಶಕ್ತಿ ಇರುತ್ತೆ. ಏನು ನೀವು ತಿಂದಿದ್ದೀರೋ ಅದರಲ್ಲಿ ಏನೇನೆಲ್ಲ ಅದು ಇದು ರಿಲೀಸ್ ಮಾಡಿದೋ ರೀನಲ್ ಆರ್ಟ್ರೀಸ್ಗೂ ಅದು ಕಡಿಮೆ ಆಗುತ್ತೆ, ಜಾಸ್ತಿ ಆಗಲ್ಲ. ಅದರಿಂದ ಎಲ್ಲ ಬ್ಲಡ್ ಸೆಲ್ಸಲ್ಲಿ ಶುಗರ್ ಕಂಟೆಂಟ್ಸ್ ಕಡಿಮೆ ಆಗುತ್ತೆ. ಇದರಿಂದ ಡಯಾಬಿಟೀಸ್ ಕಡಿಮೆ ಆಗಿಬಿಡುತ್ತೆ. ಪ್ಯಾರಾಮೀಟರ್ಸ್ ಒಳಗಡೆ ಇರುತ್ತೆ. ಅದು ಬಿಟ್ಬಿಟ್ಟು ತಿಂತಾ ಇದ್ರೆ ಏನಾಗುತ್ತೆ, ಲೆಥಾರ್ಜಿಕ್ನೆಸ್, ತುಂಬ ನಿದ್ರೆ ಬರೋದು, ಏನು ಕೆಲಸ ಮಾಡೋದಕ್ಕಾಗಲ್ಲ, ಅದರಿಂದ ವೆಯ್ಟ್ ಗೇನ್ ಮಾಡೋದು, ಒಬೆಸಿಟಿ ಬರೋದು. ಅವಶ್ಯಕತೆನೇ ಇಲ್ಲ. ಅದರಿಂದ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಯಾವತ್ತು ಜಾಸ್ತಿ ಆಗುತ್ತೋ ಆವತ್ತೇ ಹುಷಾರಾಗಿ ಇರಿ. ನಿಮ್ಮ ಫುಡ್ ರೆಸ್ಟ್ರಿಕ್ಷನ್ಸ್ ಮಾಡ್ಕೊಳ್ಳಿ. ಫುಡ್ ರೆಸ್ಟ್ರಿಕ್ಷನ್ಸ್ ಮಾಡಿಕೊಂಡ್ರೆ, ನಿಮ್ಮ ಪ್ರಾಣಾಯಾಮ ಯೋಗ ಎಲ್ಲ ಮಾಡಿಕೊಂಡ್ರೆ, ಬಿಸಿಲಲ್ಲಿ ಕೂತ್ಕೊಂಡ್ರೆ ಒಂದು 1/2 hour ಕೂತ್ಕೊಂಡ್ರೆ ನಿಮಗೂ ವಿಟಮಿನ್ ಡಿನೂ ಸಿಗುತ್ತೆ. ಇನ್ನೊಂದು ನಿಮಗೂ ಮೈನಿಂದು ಬೇವರು ಬಂದ್ಬಿಡುತ್ತೆ. ಎಲ್ಲ ಟಾಕ್ಸಿನ್ಸ್ ಬೇವರಾಗಿ ಬರಬೇಕು ಆಚೆ. ಆ ಥರ ಬಂದುಬಿಟ್ರೆ ಡಯಾಬಿಟೀಸ್ ವಿಲ್ ಬಿ ಅಂಡರ್ ಕಂಟ್ರೋಲ್. ಇಲ್ಲ ಅಂದರೆ ಇದು ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ, ಇದೇ ಡಯಾಬಿಟೀಸು ರೀನಲ್ ಆರ್ಟ್ರೀಸ್ ಫೇಲ್ ಆಗಿ ಕಿಡ್ನಿ ಡಿಸ್ಫಂಕ್ಷನ್ ಶುರು ಆಗಿಬಿಡುತ್ತೆ. ಅದಕ್ಕೆ ನಾನು ಹೇಳೋದು ಏನಂದರೆ, ಡಯಾಬಿಟೀಸನ್ನು ಯಾವತ್ತು ಗೆಸ್ಟೇಷನಲ್ ಡಯಾಬಿಟೀಸ್ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಜಾಸ್ತಿ ಆಗಿದೋ ಆವತ್ತೇ ಹುಷಾರಾಗಿ ಇರಿ. ನಿಮಗೂ ಇದೆ. ಅದರಿಂದ ತಂದೆ ತಾಯಿ ಮೇಲೆ ನೀವು ಏನು ಚಾಡಿ ಹೇಳೋದಕ್ಕೆ ಅವಶ್ಯಕತೆ ಇಲ್ಲ. ಅವರಿನಿಂದ ನನಗೆ ಬಂತು, ಈಗ ನಾನು ಸರಿ ಹೋಗಲ್ಲ, ನನಗೆ ಏನಾಗಲ್ಲ ಅಂಟು ಇಲ್ಲ. ಅವ್ರಿಗೂ ನಿಮಗೂ ಸಂಬಂಧ ಇಲ್ಲ. ನಿಮ್ಮ ಸಂಬಂಧ ಓನ್ಲಿ ಬ್ಲಡ್ ರಿಲೇಷನ್. ನಿಮ್ಗೆ ಬರೋ ಕಾಯಿಲೆ ನೀವು ನಿಮ್ಮನ್ನು ಕಾಪಾಡಿಕೊಂಡ್ರೆ ನಿಮಗೂ ಆ ಕಾಯಿಲೆ ಬರಲ್ಲ. ಅದರಿಂದ ಇದು ಜೆನೆಟಿಕ್ ಫ್ಯಾಕ್ಟರ್ಸ್ನ ಹೇಳೋದು ಬಿಟ್ಟು ನಾವು ಯಾವ ಥರ ಇರಬೇಕು ಡಿಸಿಪ್ಲಿನ್ ಆಗಿ ಅದು ನೋಡಿಕೊಂಡ್ರೇ ಸಾಕು. ಖಂಡಿತವಾಗಿ ಈ ಡಯಾಬಿಟೀಸ್ನಿಂದ ನಾವು ಆಚೆ ಬರಬಹುದು. ಸೊ ಇದು ಹೇಳಿಕೊಂಡು ನೆಕ್ಸ್ಟ್ ಸ್ಟೇಜು ಡಯಾಲಿಸಿಸ್ ರೀನಲ್ ಫೇಲಿಯರ್ ಆಗಿದ್ರೆ ಏನು ಮಾಡಬೇಕು ಅಂಟು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೂ ಮಾಹಿತಿ ಕೊಡ್ತೀನಿ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.